ಯಶಸ್ಸು ಕಂಡಿದ್ದರೆ ಎಸ್ ಪಾಕಿಸ್ತಾನದ ಕ್ಷಿಪಣಿಯಿಂದ ಕಾಪಾಡಿದ ಸುದರ್ಶನ ಚಕ್ರ. ಭಾರತದ ಪಾಲಿಗೆ ಸುದರ್ಶನ ಚಕ್ರವೇ ಐರನ್ ಡೋಮ್ ಪಾಕ್ ವಿನಾಶಕಾರಿ ಅಸ್ತ್ರದಿಂದ ಪಾರು ಮಾಡಿದೆ ಸುದರ್ಶನ ಚಕ್ರ. ಪಾಕ್ನಿಂದ ಭಾರತದತ್ತ ಹಾರಿ ಬಂದಿವೆ ಹಲವು ಕ್ಷಿಪಣಿಗಳು. ಭಾರತದತ್ತ ಬರ್ತಿದ್ದ ಕ್ಷಿಪಣಿಗಳನ್ನು ತಡೆದಂತಹ ಸುದರ್ಶನ ಚಕ್ರ ಭಾರತೀಯ ವಾಯುಸೇನೆಯ S-400 ಸುದರ್ಶನ ಚಕ್ರ ಕ್ಷಿಪಣಿ. ಭಾರತ ಅದನ್ನು ಈ ಹಿಂದೆ ಆಮದು ಮಾಡಿಕೊಂಡಿತ್ತು. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ S-400 ಪಾಕಿಸ್ತಾನದ ದಾಳಿಯನ್ನು ಹಿಮ್ಮೆಟ್ಟಿಸಿದೆ. S-400 ಸುದರ್ಶನ ಚಕ್ರ ಭಾರಿ ಪ್ರಮಾಣದಲ್ಲಿ ಭಾರತದಲ್ಲಿಲ್ಲದೇ ಇದ್ದರು. ಸುದರ್ಶನ ಚಕ್ರ ಅಲ್ಪ ಪ್ರಮಾಣ ಇರ್ತಕ್ಕಂತಹದ್ದು, ಆದರೂ ಕೂಡ ಅದು ಮಾಡಿರೋ ಕೆಲಸ ಮಾತ್ರ ಅಪಾರ. ಭಾರತದ ಪಾಲಿಗೆ ಸುದರ್ಶನ ಚಕ್ರವೇ ಐರನ್ ಡೋಮ್. ಪಾಕ್ ವಿನಾಶಕಾರಿ ಅಸ್ತ್ರದಿಂದ ಪಾರು ಮಾಡಿದೆ ಸುದರ್ಶನ ಚಕ್ರ. ಪಾಕ್ನಿಂದ ಭಾರತದತ್ತ ಹಾರಿ ಬಂದಿದೆ ಕ್ಷಿಪಣಿಗಳು. ಇನ್ನು ಐರನ್ ಡೋಮ್ ಇಸ್ರೇಲ್ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಕ್ಷಿಪಣಿಗಳನ್ನು ತಡೆಯುವಂತಹ ಅತ್ಯಾಧುನಿಕ ಐರನ್ ಡೋಮ್ಗಳಂತಲ್ಲ ಸುದರ್ಶನ ಚಕ್ರ. ಅದು ಭಾರತದಲ್ಲಿರ್ತಕ್ಕಂತಹ ಸುದರ್ಶನ ಚಕ್ರ ಪಾಶ್ಚಿಮಾತ್ಯ ದೇಶಗಳಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ಇಟ್ಟುಕೊಂಡಿರ್ತಕ್ಕಂಥ ಐರನ್ ಡೋಮುಗಳು. ಅದು ಏಕಕಾಲಕ್ಕೆ ಸಾವಿರಾರು ಕ್ಷಿಪಣಿಗಳು ಬಂದರೂ ಕೂಡ ಐರನ್ ಡೋಮುಗಳು ಅದನ್ನು ತಡೆಯುವಂತಹ ಸಾಮರ್ಥ್ಯಗಳಿರ್ತವೆ. ಆದರೆ ಸುದರ್ಶನ ಚಕ್ರಕ್ಕೆ ಅಷ್ಟು ಸಾಮರ್ಥ್ಯ ಇಲ್ಲದೇ ಇದ್ದರೂ ಪಾಕಿಸ್ತಾನದ ಕ್ಷಿಪಣಿಗಳನ್ನು ತಡೆಯುವಂತಹ ಸಮರ್ಥವಾದಂತಹ ಸುದರ್ಶನ ಚಕ್ರವಾಗಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ S-400 ಸುದರ್ಶನ ಚಕ್ರ. ಅದು ಪಾಕಿಸ್ತಾನದ ದಾಳಿಯನ್ನು ಹಿಮ್ಮೆಟ್ಟಿಸಿದೆ. S-400 ಸುದರ್ಶನ ಚಕ್ರ ನಿನ್ನೆ 15 ಕಡೆಗಳನ್ನು ಗುರುತಿಸಿ ಭಾರತವನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿತ್ತು.